ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಮಧುಗಿರಿಯಿಂದ ಒಬ್ಬರು ಕಸ್ಟಮರ್ ಬರ್ತಾ ಇದ್ದಾರೆ. ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡಿ ಮಧುಗಿರಿಯಿಂದ ಬರ್ತಾ ಇರೋಂಥ ಕಸ್ಟಮರು. ಸೊ ಮಿಷಿನ್ ಬೇಕಂತೆ. ಇನ್ನು ಮಿಷಿನಲ್ಲಿ ಸಾಮಾನ್ಯ ನಾವು ವಿಡಿಯೋದಲ್ಲಿ ತೋರಿಸಿದಾಗ ಅವ್ರು ಕಾಲ್ ಮಾಡಿದಾಗ ನಮಗೆ ಹೊಸ ಮಿಷಿನ್ ಬೇಕು ಅಂತ ಅವ್ರು ಹೇಳೋದಕ್ಕೆ ನಾವು ಬಂದ್ಬಿಟ್ಟು ಹೊಸ ಮಿಷಿನ್ ಬಂದುಬಿಟ್ಟು 25,000 ಆಗುತ್ತೆ ಅಂತ. ಇಲ್ಲ ಸರ್, ನೀವು ವಿಡಿಯೋದಲ್ಲಿ ಹೇಳಿದಿರಲ್ಲ 13,500 ಅಂತ. ಮೇಡಮ್ ಅದು ಹೊಸ ಮಿಷಿನ್ ಅಲ್ಲ, ಸೆಕೆಂಡ್ ಮಿಷಿನ್ ಅಂತ ಹೇಳಿದ್ದು. ಹೌದಾ ಸರ್, ಅದು ಹೊಸ ಮಿಷಿನ್ ಥರನೇ ಕಾಣಿಸುತ್ತೆ. ಹೊಸ ಮಿಷಿನ್ ಅಂತ ಅಂದೆ ಹಂಗೆ ಬಾಯಿಗೆ ಬರ್ತಾ ಇದೆ. ನಮ್ಗೆ ಅದೇ ಮಿಷಿನ್ ಬೇಕು ಸರ್ ಅಂತ ಹೇಳಿದರು ವಿಡಿಯೋದಲ್ಲಿ. ಆಯಿತು, ಓಕೆ ಬನ್ನಿ ಅಂತ ಹೇಳಿದ್ವಿ. ಬಂದು ತೊಗೊಂಡ್ರು. ಇವತ್ತಿನ ವಿಡಿಯೋದನ್ನೇ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ವಿಡಿಯೋ ತೊಗೊಂಡು ಅಂದರೆ ಮಿಷಿನ್ ತೊಗೊಂಡು ಹೋಗಿರೋದನ್ನು. ಅಂದರೆ ತುಂಬ ಜನ ಅದು ಮಿಷಿನ್ ನೋಡಿದ ತಕ್ಷಣ ಬಂದವರೆಲ್ಲರೂ ತುಂಬ ಜನ ಯೂಟ್ಯೂಬಲ್ಲಿ ನೋಡಿ ಬಂದಿದ್ದೀರಾ. ತುಂಬ ಜನ ಹೊಸ ಮಿಷಿನ್ ಥರನೇ ಕಾಣಿಸ್ತಾ ಇದೆ ಅಂತಲೇ ತುಂಬ ಜನ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಪ್ರತಿಯೊಂದು ಕೊಡ್ತಾ ಇರೋದು ಕೂಡ ಎಲ್ಲ ಹೊಸ ಸ್ಟ್ಯಾಂಡು, ಹೊಸ ಅಲ್ಲಿಗೆ. ಎಡ್ ಮಾತ್ರ ಹಳೇದಾಗಿರುತ್ತೆ, ಮಿಕ್ಕಿದೆಲ್ಲನೂ ನಿಮಗೆ ಹೊಸದೇ ಆಗಿರುತ್ತೆ. ಹಾಗಾಗಿ ಈ ಥರ ಒಂದು ಕೊಡ್ತಾ ಇರೋದು ಮಿಷಿನ್ ಸಾಮಾನ್ಯವಾಗಿ ಜನ ಅಂದ್ಕೊಳ್ಳೋದು ಕಾಮನ್ ಅಲ್ವಾ. ಹಾಗಾಗಿ ಫೈನಲಿ ಬರ್ತಾ ಇದ್ದಾರೆ ಇವತ್ತು ಮಧುಗಿರಿಯಿಂದ. ಬಂದಮೇಲೆ ಖಂಡಿತವಾಗ್ಲೂ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋನ. ಬನ್ನಿ ಫಸ್ಟ್ ವಿಡಿಯೋನ ನೋಡ್ಕೊಂಡು ಬಂದುಬಿಡೋಣ. ಆಮೇಲೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮತ್ತೆ ಡೀಟೇಲ್ಸ್ನ ಕೊಡ್ತೀನಿ. ತುಂಬ ಜನ ಡೌಟ್ಸ್ ಕೇಳಿದ್ರಿ. ಇವತ್ತು ಆ ಒಂದು ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಬನ್ನಿ ಫಸ್ಟ್ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಓಪನ್ ಮಾಡಿ ತೋರಿಸೋಣ. ಮನೆಗೆ ಹೋದ್ಮೇಲೆ ಹಿಂಗೆ ಎತ್ಕೊಂಡ್ಬಿಡೋದು, ಓಪನ್ ಮಾಡಿ ಇದ್ರೊಳಗೆ ಹೋಯೋದು ಆಯಿಲ್ ಇದ್ರೊಳಕ್ಕೆ. ಇಲ್ಲೊಂದು ದಾರ ಐತೆ, ಆ ದಾರ ಎಳ್ಕೊಂತ ಒಳಗಡೆ ಹೋಗ್ತಾ ಇರ್ತಿದೆ ಮಿಷಿನ್. ಅಲ್ಲ ಏನು ರೆಡಿ ಮಾಡೋದೇನಿಲ್ಲ. ಇವಾಗ ಹೋಗಿ ಮನೆಗೆ ಹೋಗ್ಬಿಟ್ಟು ಹಿಂಗೆ ಇಕ್ತಿರಲ್ಲ, ಇಟ್ಬಿಟ್ಟು ಆಯಲ್ಲ ಆ ಬಾಟ್ಲ ಬಗ್ಗಿಸ್ಬಿಟ್ಟು ಇದ್ರೊಳಗೆ ಬಿಡೋದು. ಇಲ್ಲಾಂದ್ರೆ ಅಕಸ್ಮಾತ್ ತೋರಿಸ್ಕೊಳ್ಳೋದು ಸಾಯಂಕಾಲ ಬಂದು ನೀವು ತಗೊಂಡೋದ್ಮೇಲೆ ಎರಡು ಅದು ಕುಯ್ರಿ ಅಷ್ಟೇ, ಇನ್ನೇನಿಲ್ಲ. ಒಂದೇ ಕಡೆ ಅಲ್ಲಿ ಇಟ್ಟ ಮೇಲೆ ಉಯ್ಕೋಬೇಕು ಅಷ್ಟೇ. ನೀವು ಮತ್ತೆ ಎಲ್ಲಡ್ಸಕ್ಕೆ ಹೋಗಬೇಡಿ. ಅಲ್ಲೇ ನೀವೆಲ್ಲಿ ಪರ್ಮನೆಂಟ್ ಆಗಿ ಕೂತ್ಕೊಳುತ್ತೆ ಅಲ್ಲಿ ತೊಗೊಂಡೋಗಿ ಎಲ್ಲ ಅಲ್ಲಿ ಇದು ಮಾಡ್ಬೇಡ್ರಿ. ಇವಾಗ ಅಂಥವ್ರಿಗೇನು ಓಪನ್ ಮಾಡಬೇಡ್ರಿ. ಇಲ್ಲೇನು ಲೇಟ್ ಏನು ಹೋಗ್ಬೇಡ್ರಿ. ಈಗ ತೊಗೊಂಡೋಗಿರಲ್ಲ, ಅದಕ್ಕೆ ಆಯಿಲ್ ಬೇಕಾದ್ರೆ ಇದು ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಇಲ್ಲ ನಮಗೆ ಅದೇ ರೀತಿ ಅಂದರೆ ಅದೇ ಜಾಸ್ತಿ. ತುಂಬ ಜನ ಕೇಳ್ತಾ ಇರ್ತಾರೆ, ಇದು ಜಿಗ್ಜಾಗ್ ಮಾಡ್ಬೋದಾ ಅಥವಾ ಎಂಬ್ರಾಯ್ಡಿಂಗ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಇದು ಬರೀ ಓನ್ಲಿ ಸಿಂಗಲ್ ನೀಡಲ್ ಮಿಷಿನ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರ ಜಿಗ್ಜಾಗ್ ಆಗಿರ್ಬೋದು, ಎಂಬ್ರಾಯ್ಡಿಂಗ್ ಆಗಿರ್ಬೋದು, ಹಾಗೆ ಓರ್ಲಾಕು ಏನೂ ಬರಲ್ಲ. ಓನ್ಲಿ ಸ್ಟಿಚಿಂಗ್ ಮಿಷಿನ್ ಮಾತ್ರನೇ ಆಗಿರುತ್ತೆ. ಇನ್ನು ಜುಕ್ಕಿ ಜಾಕು ನೀವು ಯಾವುದ್ರಲ್ಲಿ ಬೇಕಾದ್ರೂ ಪವರ್ ಮಿಷಿನ್ಗಳಲ್ಲಿ ತೊಗೊಂಡ್ರು ಕೂಡ ನಿಮಗೆ ಬರೀ ಸ್ಟಿಚಿಂಗ್ ಮಾತ್ರನೇ ಆಗಿರುತ್ತೆ. ಇನ್ನು ಲೆಗ್ ಮಿಷಿನಲ್ಲಿ ತೊಗೊಂಡ್ರು ಕೂಡ ನಿಮಗೆ ಸ್ಟಿಚಿಂಗ್ ಮಾತ್ರನೇ ಅವೈಲಬಲ್ ಇರುತ್ತೆ. ಎಂಬ್ರಾಯ್ಡಿಂಗಿಗೆ ಬೇರೆ ಮಿಷಿನ್ ಬರುತ್ತೆ, ಹಾಗೆ ಜಿಗ್ಜಾಗಿಗೂ ಬೇರೆ ಮಿಷಿನು, ಓವರ್ಲಾಕ್ಗೂ ಬೇರೆ ಮಿಷಿನು. ಎಲ್ಲನೂ ಒಂದರಲ್ಲೇ ಮಾಡೋಕ್ಕಾಗಲ್ಲ. ನೀವೆಲ್ಲ ಸಪ್ರೇಟಾಗಿ ತೊಗೊಳ್ಬೇಕಾಗುತ್ತೆ. ಪರ್ಫೆಕ್ಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ನೀವು ಮಿಷಿನ್ನ ಸಪ್ರೇಟಾಗಿ ತೊಗೊಳ್ಳೋದ್ರಿಂದನೇ ಬರೋದು. ಇದು ಮಾತ್ರ ಓನ್ಲಿ ಸ್ಟಿಚಿಂಗ್ ಆಗಿರುತ್ತೆ. ನೀವು ಇದನ್ನು ಗಾರ್ಮೆಂಟ್ಸಲ್ಲಿ ಯೂಸ್ ಮಾಡ್ತಾ ಇರ್ತಾರಲ್ಲ, ಆ ಥರ ಎಲ್ಲಿ ಬೇಕಾದರೂ ಹೊಲ್ಕೊಳ್ಬೋದು. ಜೀನ್ಸು, ಬ್ಯಾಗು ಏನು ಬೇಕಾದರೂ ಹೊಲ್ಕೊಳ್ಬೋದು. ಯಾವುದೇ ಥರ ಎಂಬ್ರಾಯ್ಡಿಂಗ್ ಅನ್ನೋದು ಬರೋದಿಲ್ಲ. ತುಂಬ ಜನ ಡೌಟ್ಸ್ ಇತ್ತು ಇದನ್ನು, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾಯಿದ್ದೀನಿ. ಇದು ಯಾವುದೇ ಥರ ಸ್ಟಿಚಿಂಗ್ ಓನ್ಲಿ ಅಷ್ಟೇ, ಯಾವುದೇ ಥರ ಬೇರೆ ಏನೂ ಅವೈಲಬಲ್ ಇರೋದಿಲ್ಲ. ಸ್ಟಿಚಿಂಗಿಗೆ ಮಾಡಿಸಿದ್ದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಬೇಕಾದವ್ರು ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಅವ್ರು ಬಂದುಬಿಟ್ಟು ಮಧುಗಿರಿಯಿಂದ ಬಂದಿರೋದು. ಮಧುಗಿರಿಯಿಂದ ಬಂದು ಮಿಷಿನ್ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಆಮೇಲೆ ನನಗೆ ತುಂಬ ಏನು ಗೊತ್ತಾ ಕಮೆಂಟ್ಸು, ನನಗೆ ತುಂಬ ಜನ ಅಂದರೆ ಹುಬ್ಬಳ್ಳಿ ಬಳ್ಳಾರಿ ಕಡೆಯಿಂದ ಕಾಲ್ ಮಾಡಿ, ಮೇಡಮ್ ಅಲ್ಲಿಗೆ ಸಿಗುತ್ತಾ, ಅಲ್ಲಿಗೆ ಫ್ರೀ ಶಿಪ್ ಸಿಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಕ್ಲಿಯರಾಗಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಲ್ವಾ, ನೀವು ಎಲ್ಲೇ ಇರಿ ಕರ್ನಾಟಕದಾದ್ಯಂತ ನೀವೆಲ್ಲೇ ಇದ್ರೂ ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಅಂತ. ಮತ್ತು ಈಗ ಬಳ್ಳಾರಿ ಅದರೊಳಗಡೆ ಒಂದಷ್ಟು ಹಳ್ಳಿಗಳಿರುತ್ತೆ, ಅಲ್ಲೆಲ್ಲ ಸಿಗುತ್ತಾ ಅಂತೇಳಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಾ. ನೋಡಿ ಇವಾಗ ಕ್ಲಿಯರ್ ಮಾಡ್ತೀನಿ. ನೀವು ಎಲ್ಲಾದರೂ ಇರಿ, ಈಗ ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ ನೀವೆಲ್ಲರೂ ಇರಿ, ನೀವೇನು ಅಡ್ರೆಸ್ ಕೊಡ್ತೀರಲ್ವಾ, ನಿಮಗೆ VLR ಟ್ರಾನ್ಸ್ಫರ್ ಕಡೆಯಿಂದ ನಿಮಗೆ ಹಾಕಿದಾಗ ನಿಮಗೆ ಬಂದುಬಿಟ್ಟು ಅಲ್ಲಿ ಅಂದರೆ ನಿಮಗೆ ಡೈರೆಕ್ಟಾಗಿ ಮನೆಗೆ ಬಂದಿಲ್ಲ ಅಂದರೆ ಕೆಲವ್ರಿಗೆ ಮನೆಗೆ VLR ಟ್ರಾನ್ಸ್ಪೋರ್ಟ್ ಸ್ವಲ್ಪ ಹತ್ತದಲ್ಲಿದ್ದರೆ ನಿಮ್ಗೆ ಅಲ್ಲೇ ಇರುತ್ತೆ, ಹೋಗಿ ನೀವು ಅಲ್ಲೇ ಕಲೆಕ್ಟ್ ಮಾಡ್ಕೊಳ್ಬೇಕು. ಆಫೀಸಲ್ಲಿರುತ್ತೆ, ಬ್ರಾಂಚಲ್ಲಿ ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿರುತ್ತೆ. ಓಕೆನಾ. ಯಾಕಂದರೆ ಈಗ ಒಂದು ಬಳ್ಳಾರಿ ಸ್ಟೇಜ್ ಅಂದ್ಕೊಳ್ಳಿ, ಬಳ್ಳಾರಿ ಅದರೊಳಗಡೆ ಹಳ್ಳಿ ಇರುತ್ತೆ. ಕೆಲವೊಂದು ಕಡೆ ಎಲ್ಲ ಕಡೆನೂ ಫೆಸಿಲಿಟೀಸ್ ಇರಲ್ಲ VLR ಟ್ರಾನ್ಸ್ಪೋರ್ಟ್ಗಳು.
ಸೊ ನಿಮ್ಗೆ ಅಲ್ಲಿ ಒಂದು ಸಂಸ್ಥೆ ಅಂತ ಇರುತ್ತೆ, ಸೊ ಅಲ್ಲಿ ಬಂದಿರುತ್ತೆ ಒಂದು, ನೀವು ಅಲ್ಲಿ ಹೋಗಿ ಆಫೀಸಲ್ಲಿ ಬ್ರಾಂಚಲ್ಲಿ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಿಮಗೆ ಕೆಲವ್ರಿಗೆ ಅಲ್ಲಿಗೆ ಮನೆಗೆ ತುಂಬ ಅಂದರೆ ಕೆಲವ್ರು ಹಳ್ಳಿಗಳ ಕಡೆ ಎಲ್ಲ ಫೆಸಿಲಿಟೀಸ್ ಇರಲ್ಲ ಅಲ್ವಾ, ನೀವು ಅಲ್ಲಿ ಹೋಗಿ ನೀವು ಮಾಡ್ಕೊಳ್ಳಿ. ಸೊ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಇಲ್ಲಿಗೆ VLR ಟ್ರಾನ್ಸ್ಪೋರ್ಟ್ ಇದೆಯಾ, ಇಲ್ಲಿಗೆ ಬರುತ್ತಾ ಅಂತೆಲ್ಲ ಕನ್ಫರ್ಮ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕಡೆನೂ ಇವಾಗೆಲ್ಲ ತುಂಬ ಮುಂದುವರೆದಿದೆ, ಎಲ್ಲ ಕಡೆನೂ ಆಲ್ಮೋಸ್ಟ್ ಬ್ರಾಂಚಸ್ ಇದ್ದೇ ಇರುತ್ತೆ. VLR ಟ್ರಾನ್ಸ್ಪೋರ್ಟ್ಸು ಇರುತ್ತೆ ನಿಮಗೆ ಅಲ್ಲಿ. ಅಂದರೆ ನಿಮಗೆ ಆ ಒಂದು ಕಂಪ್ನಿಗೂ ಕೂಡ ಅಂದರೆ ಬರುತ್ತೆ ಮಿಷಿನ್ಸ್ಗಳು ಎಲ್ಲ. ಇವಾಗ ಹೇಗೆ ಬೆಂಗಳೂರು ಇವಾಗೆಲ್ಲ ತುಮಕೂರು ಸೊ ಎಲ್ಲ ಹೇಗೆ ಮುಂದುವರೆದಿದೆಯಲ್ಲ, ಅಪ್ಗ್ರೇಡ್ ಆಗಿದೆಯಲ್ಲ, ಸೊ ನಿಮಗೂ ಹಳ್ಳಿಗಳ ಕಡೆ ಅಪ್ಗ್ರೇಡ್ ಆಗಿರುತ್ತೆ. ಏನಾರ ಇವಾಗ ಅಮೆಝಾನು, ಫ್ಲಿಪ್ಕಾರ್ಟು, ಸೊ ಇವಾಗೆಲ್ಲ ನಿಮಗೆ ಡೆಲಿವರಿ ಕೊಡಬೇಕು ಅಂದರೆ ಇವೆಲ್ಲ ಆಗಿರಬೇಕು. ಸೊ ಇದು ಕೂಡ ಹಂಗೇನೆ ಇದ್ದೇ ಇರುತ್ತೆ. ಸೊ ನೀವು ನೋಡಿಕೊಂಡು ನಿಮ್ಗೆ ಎಲ್ಲಿ ಹತ್ರ ಆಗುತ್ತೆ ನೋಡಿಕೊಂಡು ನೀವು ಅಡ್ರೆಸ್ನ ಕಳಿಸ್ಕೊಡಿ. ಅದೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಅಲ್ಲೇ ಹೋಗಿಬಿಟ್ಟು ಬ್ರಾಂಚ್ ಹತ್ರ ಹೋಗ್ಬಿಟ್ಟು ನೀವು ಅಲ್ಲಿ ಒಂದು ಆಫೀಸ್ಗೆ ಹೋಗಿ ಸೊ ಇಲ್ಲಿಗೆ ಬರುತ್ತಲ್ವಾ, ಇಲ್ಲಿ ಟ್ರಾನ್ಸ್ಪೋರ್ಟ್ ಬರುತ್ತಲ್ಲ ನೋಡಿಕೊಂಡು ನೀವು ತೊಗೊಳ್ಳಿ. ಆರಾಮಾಗಿ ಬರುತ್ತೆ, ನಿಮ್ಗೆ ಎಲ್ಲಿದ್ರೂ ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಮತ್ತು ತುಂಬ ಜನ ಏನಂತ ಅಂದರೆ 13,500ಕ್ಕೆ ಫ್ರೀ ಶಿಪ್ಪಿಂಗು, ನಾವು ಎಕ್ಸ್ಟ್ರಾ ಇಲ್ಲ 13,500 ರೂಪಾಯಿಗೆ ಫ್ರೀ ಶಿಪ್ಪಿಂಗು. ನಿಮ್ಮ ಮತ್ತೇನು ಎಕ್ಸ್ಟ್ರಾ ಅಮೌಂಟ್ ಕಟ್ಟೋದೇನು ಬೇಕಾಗಿಲ್ಲ. ನೀವು ನಿಮಗೆ ನಿಜವಾಗ್ಲೂ ಮಿಷಿನ್ ಬೇಕು ಅಂತ ಅಂದರೆ ಸೊ ಫಸ್ಟು ಬುಕ್ ಮಾಡ್ಕೊಳ್ಳಿ. 1000 ರೂಪೀಸ್ ಕೊಟ್ಬಿಟ್ಟು ಅಡ್ವಾನ್ಸ್ ಅಂದರೆ ಮಾಡ್ಕೊಳ್ಳೋವಾಗ ನಿಮಗೆ ಫಿಕ್ಸ್ ಆಗುತ್ತೆ ಮಿಷಿನ್ ಅನ್ನೋದು, ಹೌದು ಇದು ನಿಮ್ಗೆ ಸಿಗುತ್ತೆ. ಆಮೇಲೆ ನೀವು ಬಂದುಬಿಟ್ಟು ಏನು ಮಾಡಿ, ಸೊ ನಾವೆಲ್ಲ ಪ್ಯಾಕ್ ಮಾಡಿ ನಿಮಗೆ ಕೊರಿಯರ್ ಮಾಡಬೇಕಾದ್ರೆ ನಿಮಗೆ ಸ್ಲಿಪ್ ಕಳಿಸ್ತೀವಿ, ಆವಾಗ ನೀವು ಫುಲ್ ಅಮೌಂಟ್ ಹಾಕಬೇಕಾಗುತ್ತೆ. ಅಲ್ಲಿ ಬಂದು ಫುಲ್ ಅಮೌಂಟ್ ಎಲ್ಲ ಸಿಗೋದಿಲ್ಲ. ಅಂದರೆ ತುಂಬ ಜನ ಕೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅಲ್ಲಿ ನಿಮಗೆ ಮಿಷಿನ್ ತಲುಪಿದ ಮೇಲೆ ಇದು ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಇಲ್ಲಿ ನಿಮಗೆ. ನೀವು ಇಲ್ಲಿ ನಾವು ಸ್ಲಿಪ್ ಕಳಿಸಿದ ತಕ್ಷಣ ನೀವು ಅಮೌಂಟ್ ಅನ್ನೋದು ಏನಿದೆ ಅದನ್ನು ಸೆಟ್ಲ್ ಮಾಡ್ಕೊಳ್ಳಿ. 1,000 ಕೊಟ್ಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ. ತುಂಬ ಜನ ಏನಂದರೆ ಮಿಷಿನ್ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಏನು ಮಾಡೋದು, ವ್ಯಾರಂಟಿ ಇಲ್ವಾ ಅಂತ ತುಂಬ ಜನ ಕೇಳ್ತಿದ್ರಿ. ಮಿಷಿನ್ ಬಂದುಬಿಟ್ಟು ಯಾವುದೇ ಒಂದು ಏನೇ ತೊಗೊಳ್ಳಿ, ಯಾವುದೇ ಒಂದು ಕೂಡ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾವುದೂ ಪ್ರಾಬ್ಲಮ್ ಬರಲ್ಲ ಅಂತ. ಈಗ ಬಟ್ಟೆಗಳನ್ನು ನಾವು ಪರ್ಚೇಸ್ ಮಾಡಿದ್ಮೇಲೆ ಒಂದು 3 ಸಲ ಹಾಕಿದ್ಮೇಲೆ ಸೌದೆ ಸವಿಯುತ್ತೆ, ಕಾಮನ್ ಅದೆಲ್ಲ. ಪ್ರತಿಯೊಂದರಲ್ಲೂ ಕೂಡ ಹೊಸ ಮಿಷಿನ್ಗೆ 1 ವರ್ಷ ವ್ಯಾರಂಟಿ ಕೊಡ್ತೀವಿ, ಹೊಸ ಮಿಷಿನೇ ಪ್ರಾಬ್ಲಮ್ ಬರುತ್ತೆ. ಇನ್ನು ಸೆಕೆಂಡ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಇನ್ನು 6 ಮಂತ್ಸ್ ವ್ಯಾರಂಟಿ ಕೊಡ್ತಾ ಇದ್ವಿ. 6 ಮಂತ್ಸ್ ವ್ಯಾರಂಟಿ ಬಂದುಬಿಟ್ಟು ಈ ಕಡೆ ಲೋಕಲ್ ಸರೌಂಡಿಂಗ್ ತುಮಕೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಆನ್ ದಿ ವೇ ನಾವು ಓಡಾಡ್ತಾ ಇರ್ತೀವಿ. ಆ ಥರ ಪ್ರಾಬ್ಲಮ್ ಬಂದಾಗ ನಾವು ಹೋಗಿ ರಿಪೇರಿ ಮಾಡಿಕೊಟ್ಬಿಟ್ಟು ಬರ್ತೀವಿ. ಸೊ ತುಂಬ ಜನ ಈಗ ರಾಯಚೂರು ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ ನಾವು, ಹಾಗಾಗಿ ಏನಾಗುತ್ತೆ ಅಲ್ಲೆಲ್ಲ ಹೋಗಿ ನಾವು ಮಾಡ್ಕೊಡೋಕ್ಕಾಗಲ್ಲ. ನಾವು ಕೊಡೋ ರೇಟ್ಗೆ ಅಷ್ಟು ಇವರೆಲ್ಲ ಬಂದು ಮಾಡೋಕ್ಕಲ್ಲ. ಹಂಗೂ ನಿಮ್ಗೆ ಏನಾದರೂ ಮಿಷಿನ್ ಪ್ರಾಬ್ಲಮ್ ಬಂದರೆ ಸಾಮಾನ್ಯವಾಗಿ ಮಿಷಿನ್ ಪ್ರಾಬ್ಲಮ್ ಬರಲ್ಲ. ಎಲ್ಲ ಹೊಸ ಸ್ಟ್ಯಾಂಡ್, ಹೊಸ ಐಟಮ್ ಕೂಡ ಹೊಸದಾಕಿ ನಿಮಗೆ ರಿಪೇರಿ ಮಾಡಿ ಕೊಟ್ಟಿರ್ತೀವಿ, ಯಾವುದೂ ಪ್ರಾಬ್ಲಮ್ ಬರಲ್ಲ. ಹಂಗೂ ನೀವು ಪ್ರಾಬ್ಲಮ್ ಬಂದರೆ ಬೇಕಾದ್ರೆ ನೀವು ಕೊರಿಯರ್ ಮಾಡಿ. ಏನಾರ ಮಿಷಿನ್ ಪ್ರಾಬ್ಲಮ್ ಅಂದರೆ ನಾನು ಹೇಳ್ತಾ ಇರೋದು ಕೊಟ್ಟಿದ ತಕ್ಷಣ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ, 1 ವರ್ಷ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಏನಾರು ಆ ಥರ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಹೇಳ್ಕೊಂಡು ಕೊಡ್ತೀವಿ. ವೀಡಿಯೋ ಕಾಲ್ ಮುಖಾಂತರ ನಿಮ್ಗೆ ಕ್ಲಿಯರಾಗಿ ಹಿಂಗೆಲ್ಲ ರೆಡಿ ಮಾಡ್ಕೊಳ್ಬೋದು, ಸಣ್ಣ ಪುಟ್ಟ ಅನ್ನೋದೆಲ್ಲ ಹೇಳ್ಕೊಂಡು ಕೊಡ್ತೀವಿ. ತೀರಾ ಡ್ಯಾಮೇಜ್ ಆದಾಗ ನೀವು ಕೊರಿಯರ್ ಮಾಡಿ, ಇಲ್ಲಿಗೆಲ್ಲ ಕ್ಲೀನಾಗಿ ರೆಡಿ ಮಾಡಿ ನಿಮಗೆ ಮತ್ತೆ ನಾವು ಕೊರಿಯರ್ ಮಾಡ್ತೀವಿ. ಇದು ತುಂಬ ಜನಕ್ಕೆ, ಯಾಕಂದರೆ ಅಲ್ಲಿ ರಿಪೇರಿ ಮಾಡೋರು ಇರೋಲ್ಲ, ಅದು ತುಂಬ ಜನ ಕನ್ಫ್ಯೂಷನ್ಸ್ ಇದೆ. ಸೊ ಅದನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಹಳ್ಳಿಲಿರಿ ನಿಮಗೆ VLR ಟ್ರಾನ್ಸ್ಪೋರ್ಟು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಿಮಗೆ ಅಲ್ಲಿ ಬಂದು ಒಂದು ಬ್ರಾಂಚಿಗೆ ಬಂದಿರುತ್ತೆ, ನೀವು ಅಲ್ಲಿ ಹೋಗಿ ಆಫೀಸಲ್ಲಿ ಕಲೆಕ್ಟ್ನ ಮಾಡ್ಕೊಳ್ಳಿ ಆರಾಮಾಗಿ. ಸೊ ಇವತ್ತು ಕೂಡ 2 ಬುಕ್ ಆಯಿತು. ಅವ್ರಿಗೂ ಕೂಡ ಅಂದರೆ ಪಾಪ ಅಲ್ಲಿ ಹಳ್ಳಿಗಳ ಕಡೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ಅಲ್ಲಿ ಏನು ಅವ್ರಿಗೆ ಎಲ್ಲಿ ಹತ್ರ ಇದೆಯೋ ಅಲ್ಲಿಗೆ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಹಳ್ಳಿಗೆ ಹೋಗುತ್ತೆ, ಅಲ್ಲಿಂದ ಅವರು ಗದಗ್ಗೆ ತೊಗೊಂಡೋಗ್ತೀನಿ ಅಂತ ಹೇಳಿದರೆ, ಗದಗಿಂದ ನನಗೆ ಬುಕ್ ಆಗಿರೋದು, ಅವ್ರು ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಹಾಗೆ ನಿಮಗೂ ಕೂಡ ಹಳ್ಳಿಗಳಲ್ಲಿ ಎಲ್ಲರ ಬ್ರಾಂಚಸ್ ಇದ್ದೇ ಇರುತ್ತೆ. ಸೊ ವಿಚಾರಿಸ್ಕೊಳ್ಳಿ ಆರಾಮಾಗಿ. VLR ಟ್ರಾನ್ಸ್ಪೋರ್ಟ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಇಲ್ಲಾಂದರೆ ಪ್ರೊಫೆಷ್ನಲ್ ಕೊರಿಯರ್ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರು VLR ಟ್ರಾನ್ಸ್ಪೋರ್ಟ್ ಇಲ್ಲ ಅಂತಂದರೆ ಪ್ರೊಫೆಷ್ನಲ್ ಕೊರಿಯರ್ ಬೇಕಾದರೆ ನೀವು ಆರಾಮಾಗಿ ಮಾಡಿಸ್ಕೊಳ್ಬೋದು. ಪ್ರೊಫೆಷ್ನಲ್ ಕೊರಿಯರ್ ಬೇಕಾದರೂ ಹಾಕ್ತೀವಿ. ನಿಮಗೆ ಅನುಕೂಲ ಯಾವುದಿದೆಯೋ ಅದನ್ನು ನೀವು ಕನ್ಫರ್ಮಾಗಿ ನನಗೆ ಮೆಸೇಜ್ ಅಂದರೆ ಕಾಲ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಆ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ಯಾವ್ದು ಅನುಕೂಲ ಇದೆಯೋ ಅದನ್ನು ಹಾಕಿಸ್ಕೊಳ್ಳಿ. ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. 13,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಕರ್ನಾಟಕದಾದ್ಯಂತ ಎಲ್ಲಿಗೆ ಬೇಕಾದ್ರೂ ನಿಮಗೆ ಫ್ರೀ ಶಿಪ್ಪಿಂಗ್ ಅನ್ನೋದಿರುತ್ತೆ. ಆಮೇಲೆ ನಿಮಗೆ ಎಲ್ಲಿ ಬೇಕಾದರೂ ಕಳಿಸ್ಕೊಂಡು ಕೊಡ್ತೀವಿ. ಆಮೇಲೆ ತುಂಬ ಜನ ಡೌಟ್ಸು ಇತ್ತು, ಅದು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನು ಬರೀ ಸೇಲ್ ಮಾತ್ರ ಅಲ್ಲ, ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ. ಯಾರಾದರೂ ನಿಮಗೆ ಏನಾರ ಮಿಷಿನ್ ಪ್ರಾಬ್ಲಮ್ ಇದ್ದರೆ, ತುಂಬ ದೂರ ಬರೋಕ್ಕಾಗಲ್ಲ ಅಂದರೆ ಕೊರಿಯರ್ ಮಾಡಿ ರಿಪೇರಿ ಮಾಡಿ ನಿಮ್ಮ ಊರಿಗೆ ಮತ್ತೆ ಕೊರಿಯರ್ ಮಾಡ್ತೀವಿ. ಇಲ್ಲ ಒಂದು ವೇಳೆ ಇಲ್ಲೇ ಬಂದು ನಾವು ರೆಡಿ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಅಂದರೆ ಇಲ್ಲೇ ಬಂದು ರೆಡಿ ಮಾಡಿಸ್ಕೊಂಡು ಹೋಗಿ. ಸೊ ಇಲ್ಲಿ ಸೇಲ್ಸು ಮತ್ತು ಸರ್ವಿಸ್ ಎರಡೂ ಕೂಡ ಅವೈಲಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಮಿಷಿನ್ಸ್ ಪ್ರಾಬ್ಲಮ್ ಇದ್ದರೆ ಇಲ್ಲೇ ಬಂದು ಚೆಕ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಆರಾಮಾಗಿ ಹೋಗಿ. ಸಾಮಾನ್ಯವಾಗಿ ಮಿಷಿನ್ಗಳು ಅಂದರೆ ಇವಾಗ ನಾವು ಕೊಡ್ತಾರೋ ಸೆಕೆಂಡ್ ಮಿಷಿನ್ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ, ಎಲ್ಲ ಕ್ಲೀನಾಗಿ ರೆಡಿ ಮಾಡಿನೇ ಕೊಟ್ಟಿರ್ತೀವಿ. ಹಾಗಾಗಿ ಏನೂ ಪ್ರಾಬ್ಲಮ್ ಬರಲ್ಲ, ಧೈರ್ಯವಾಗಿ ತಗೊಳ್ಳಿ. ಸೊ ಇವತ್ತು ಕೂಡ ನನಗೆ ಹಂಗೆ ಕಾಲ್ ಮಾಡಿದ್ರು, ಪಾಪ ಹಿಂಗೆ ಮೇಡಮ್ ಅಂತ ಹೇಳಿ ಯಾವುದೇ ಒಂದು ವಸ್ತು ತೊಗೊಂಡ್ರೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ
ಸೊ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತೊಗೊಳ್ದೇ ಇರೋಕ್ಕಾಗಲ್ಲ, ಹೊಲಿದೇ ಇರೋದಕ್ಕಾಗಲ್ಲ. ಇವಾಗ 2 ವರ್ಷಕ್ಕೆ ಪ್ರಾಬ್ಲಮ್ ಬರೋದಕ್ಕೆ ನಾವು ಇವಾಗಲೇ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಾ? ಯಾವುದೇ ವಸ್ತು ತೊಗೊಳ್ಳಿ ಅದು ಪ್ರಾಬ್ಲಮ್ ಬಂದೇ ಬರುತ್ತೆ. ಒಂದು ಬಟ್ಟೆ ತೊಗೊಂಡ್ರು ಅರ್ಧೋಗುತ್ತೆ. ಸೊ ಎಲ್ಲ ಇದ್ದೇ ಇರುತ್ತೆ. ಸೊ ಅದೆಲ್ಲ ಬಿಟ್ಟಾಕಬೇಕು. ಮಿಷಿನ್ ಚೆನ್ನಾಗಿದೆ, ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ರೀಪೇಂಟ್ ಮಿಷಿನು ಸಕ್ಕತ್ತಾಗಿದೆ, ಹೊಸ ಮಿಷಿನ್ ಥರ ಇದೆ. ನೀವು ನಾನು ಆಲ್ರೆಡಿ ತಂಬ್ಲೆಲ್ಲ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಇಲ್ಲೇ ಬಂದು ಪರ್ಚೇಸ್ ಮಾಡೋರು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಈ ಆಫರ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಈಗ ಜುಕ್ಕಿ ಮಿಷಿನ್ಸು ತುಂಬಾ ಕಮ್ಮಿ ಸಿಗ್ತಾ ಇರೋದು, ಎಲ್ಲೂ ಸಿಗ್ತಾ ಇಲ್ಲ. ಜುಕ್ಕಿ ಮಿಷಿನ್ಸ್ ಅವೈಲಬಲ್ಲೇ ಇಲ್ಲ. ಈ ಥರ ಎಲ್ಲ ಹೊಸ ಸ್ಟ್ಯಾಂಡ್ ಹೊಸ ಅಲ್ಲಿಗೆ ಹಾಕಿ ಕೊಡ್ತಾನೂ ಇಲ್ಲ ಯಾರೂ. ಸೊ ಮಿಸ್ ಮಾಡ್ಕೋಬೇಡಿ ಈ ಆಫರ್ನ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.